ಹಲೋ, ಈ ವಿನ್ನರ್ಸ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಾವು ಪ್ರತಿದಿನದಂತೆ ಈ ದಿನವು 5 ನ್ಯೂ ವರ್ಡ್ಸ್ಗಳನ್ನು ಕಲಿತಾ ಇದ್ದೀವಿ. ಬೇಸಿಕ್ನ ಕಲಿತ್ಕೊಳ್ತಾ ಹೋಗೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ಪೆನ್ ತಗೋತೀನಿ, 1 ನಿಮಿಷ. ಇಲ್ಲಿ ಫಸ್ಟ್ ಇಂಗ್ಲೀಷ್ ಸ್ಪೆಲ್ಲಿಂಗ್ ಆಗಿ ನೋಡ್ರಿ, ಸೆಲ್ಫ್ ಅನ್ನುವಂಥದ್ದು. ಇಲ್ಲಿ ಸೆಲ್ಫ್ ಅಂದ್ರೆ ತಾನು, ಸ್ವಂತ, ಆತ್ಮ ಅಂತ ಅರ್ಥದ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಇಲ್ಲಿ ಮೈ ಸೆಲ್ಫ್ ಅಂತ ಬರ್ತದೆ. ಮೈ ಸೆಲ್ಫ್ ಅಂದ್ರೆ ನನ್ನಷ್ಟಕ್ಕೆ ನಾನು ಅನ್ನುವಂಥದ್ದು. ಇವ್ರ ಸೆಲ್ಫ್ಸ್ ನಿನ್ನಷ್ಟಕ್ಕೆ ನೀನು, ಹಿಮ್ಸೆಲ್ಫ್ಸ್, ದೆಮ್ಸೆಲ್ಫ್ಸ್, ಹರ್ ಸೆಲ್ಫ್ಸ್ ಅಂತ ಬರ್ತದೆ. ಈಗ ಸೆಲ್ಫ್ ಅಂದ್ರೆ, ಈ ಸೆಲ್ಫ್ ಅಂದ್ರೆ ಏನಪ್ಪ ಅಂದ್ರೆ ಸ್ಪೆಲ್ಲಿಂಗ ತಾನು, ಸ್ವಂತ, ಆತ್ಮ ಅಂತ ಬರ್ತದೆ. ಇಲ್ಲಿ ಮತ್ತೊಂದು ಸೆಲ್ಫ್ ಬರ್ತದೆ, ಇಲ್ಲಿ ನೋಡ್ರಿ. ಈ ಸೆಲ್ಫ್ ಅಂದ್ರೆ ಇದು ಸೆಲ್ಫ್, ಇದು ಶೆಲ್ಫ್. ಈ ಶೆಲ್ಫ್ ಅಂದ್ರೆ ಈಗ ನೀವು ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಏನಪ್ಪ ಅಂದ್ರೆ ಬಿಲ್ಡಿಂಗ್ಸ್ ಎಲ್ಲ ಕಟ್ಟೋ ಮುಂದೆ ಕೆಲವೊಂದು ಕಬರ್ಡ್ಸ್ಗಳನ್ನು ತಯಾರು ಮಾಡ್ತಾರೆ. ಕಬರ್ಡ್ಸ್ ಅಂದ್ರೆ ಈಗ ಉದಾಹರಣೆಗೆ ಸಾಮಾನುಗಳನ್ನು ಇಡಲು ಮಾಡಿರುವ ಬಾಗಿಲಿಲ್ಲದ ಕಪಾಟುಗಳು ಅನ್ನುವಂಥದ್ದಲ್ಲಿ ಇದಕ್ಕೆ ಶೆಲ್ಫ್ ಅಂತ ಕರಿತೀವಿ. ಇದನ್ನು ಕರಿತೀವಿ ಶೆಲ್ಫ್. ಸ್ಪೆಲ್ಲಿಂಗ್ ನೋಡ್ರಿ, ಇದಕ್ಕೆ ಸ್ವಲ್ಪ ಕಂಪೇರ್ ಮಾಡಿರಿ. ಈ ಸೆಲ್ಫ್ ಬೇರೆ, ಈ ಶೆಲ್ಫ್ ಬೇರೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಹೋಗ್ರಿ. ಕನ್ಫ್ಯೂಸ್ ಆಗಬಾರ್ದು ಅನ್ನುವಂಥದ್ದು ಉದ್ದೇಶದಿಂದ ಈ ಒಂದೆರಡು ಸ್ಪೆಲ್ಲಿಂಗ್ ಇಲ್ಲಿ ತೆಗೆದುಕೊಂಡಿದ್ದೇನೆ. ಓಕೆ, ಎಸ್. ನೆಕ್ಸ್ಟ್ ಹೋಗ್ರಿ. ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಹಾಗೆ ನಾನು ಸೆಲ್ಫಿಶ್ ಅಂದ್ರೆ ಸ್ವಾರ್ಥಿ, ಸ್ವಾರ್ಥ ನಿಷ್ಠ ಅಂತ. ಅಂದ್ರೆ ನಮ್ಮ ಜೀವನದೊಳಗೆ ಇತ್ತಿತ್ತಲಾಗಿ ಸೆಲ್ಫಿಶ್ ಪೀಪಲ್ಸ್ಗಳನ್ನು ಭಾಳ ನೋಡ್ತಾ ಇರ್ತೀವಿ. ಎಲ್ಲಷ್ಟು ತಮ್ಮಷ್ಟಕ್ಕೆ ತಾವ ಸ್ವಾರ್ಥಿಗಳಾಗಿರ್ತಾರೆ, ತಮ್ಮ ಬಗ್ಗೆ ಅಷ್ಟ ವಿಚಾರಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಸೆಲ್ಫಿಶ್ ಪೀಪಲ್ಸ್ ಅಂತ ಹೇಳ್ತೀವಿ. ಸೆಲ್ಫಿಶ್ ಪೀಪಲ್, ಸೆಲ್ಫಿಶ್ ಮ್ಯಾನ್ ಅಂತ ಹೇಳ್ತೀವಿ. ಇದನ್ನು ಸೆಲ್ಫಿಶ್ ಸ್ವಾರ್ಥಿ. ಇದರದ್ದು ಅಪೋಸಿಟ್ ಏನಪ್ಪ ಅಂದ್ರೆ ಸೆಲ್ಫ್ಲೆಸ್ ಅಂತ. ನಾವು ಸೆಲ್ಫ್ಲೆಸ್ ಆಗಿರ್ಬೇಕನ್ನುವಂಥದ್ದು. ಸೆಲ್ಫ್ಲೆಸ್ ಆಗ್ತದೆ. ಎಸ್, ಸೆಲ್ಫ್ಲೆಸ್ ಆಗಿರಬೇಕನ್ನುವಂಥದ್ದು. ಸ್ವಾರ್ಥರಹಿತವಾಗಿ, ನಿಸ್ವಾರ್ಥಿ. ಹೀ ಸೆಲ್ಫಿಶ್, ಸೆಲ್ಫ್ಲೆಸ್ ಮ್ಯಾನ್. ನಿಸ್ವಾರ್ಥ ಅಂತ, ಅಪೇಕ್ಷೆ ಇಲ್ಲದವ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಹೋಗ್ರಿ. ಇಲ್ಲಿ ನೋಡ್ರಿ, ಶೆಲ್ಟರ್ ಅಂತ ಬರ್ತದೆ. ಶೆಲ್ಟರ್ ಅಂದ್ರೆ ಆಶ್ರಯ, ರಕ್ಷಣೆ ಅನ್ನುವಂಥದ್ದು, ಮರೆ ಅನ್ನುವಂಥದ್ದು. ಇದು ಅನ್ನೋಕ್ಕಿಂತನೂ ಹೆಚ್ಚಾಗಿ ಆಶ್ರಯ, ರಕ್ಷಣೆ ಅನ್ನುವಂಥದ್ದು ಹೆಚ್ಚು ಯೂಸ್ ಆಗ್ತದೆ. ಶೆಲ್ಟರ್ ಅಂದ್ರೆ ಈಗ ರಾಜನ ಕಾಲದಲ್ಲಿ ಕವಿಗಳಿಗೆ ಮತ್ತು ಲೇಖಕರಿಗೆ ಆಶ್ರಯಗಳನ್ನು ಕೊಡ್ತಿದ್ರು, ಶೆಲ್ಟರ್ ಅನ್ನುವಂಥದ್ದು. ಆಮೇಲೆ ಯಾರಿಗಾದರೂ ನಾವು ಆಶ್ರಯ ಇರಲಿಕ್ಕೆ ಆಗಲಿ, ಜೀವನ ಮಾಡಲಿಕ್ಕೆ ಕೊಡ್ತಿದ್ರೆ ಅದು ಆಶ್ರಯ ಅನ್ನೋದು ಶೆಲ್ಟರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಶೆಫರ್ಡ್ ಅಂತ ಬರ್ತದೆ. ಇಂಪಾರ್ಟೆಂಟ್ ಇದು. ಶೆಫರ್ಡ್ ಅಂದ್ರೆ ಕುರುಬ ಅನ್ನುವಂಥದ್ದು. ಹೀ ಈಸ್ ಅ ಶೆಫರ್ಡ್ ಬಾಯ್. ರಾಮ್ ಈಸ್ ಶೆಫರ್ಡ್ ಬಾಯ್ ಅಂತ ಅನ್ಬೋದು. ಇಲ್ಲಿ ಶೆಫರ್ಡ್ ಅಂದ್ರೆ ಕುರುಬ, ಕುರಿಗಾಯ ಪಾಲಕನೂ ಅರ್ಥ ಆಗ್ತದೆ. ಹೆಚ್ಚು ಕುರುಬಾಹಿ ಅಂತ ಅರ್ಥ ಆಗ್ತದೆ. ಶೆಫರ್ಡ್ ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಅದ್ರಿ. ಶೆಫರ್ಡ್ ಅಂತಾರ್ರಿ, ನೆನಪಿರ್ಲಿ. ಎಷ್ಟು ಜನ ನೋಡಿನ್ರಿ ಕುರುವ ಅಂತ ಗೊತ್ತದ, ಬಟ್ ಇಂಗ್ಲೀಷ್ನಲ್ಲಿ ಶೆಫರ್ಡ್ ಅನ್ನೋವಂಥದ್ದು ಗೊತ್ತಿರಲ್ಲ. ದ್ಯಾಟ್ಸ್ ವೈ ಅದಕ್ಕೆ ನಾನು ಇಲ್ಲಿ ಶೆಫರ್ಡ್ ಅಂತ ಇಲ್ಲಿ ಯೂಸ್ ಮಾಡ್ಕೊಂಡಿನಿ. ಎಸ್, ಇವತ್ತಿನ ಈ ವಿಡಿಯೋದಲ್ಲಿ 6 ಸ್ಪೆಲ್ಲಿಂಗ್ಗಳನ್ನು ಕಲ್ತಿದ್ದೀವಿ. ಥ್ಯಾಂಕ್ ಯು. ಡೈಲಿ ಏನಪ್ಪ ಅಂದ್ರೆ ಒಂದು 5 ನಿಮಿಷ ಮುಂಜಾನೆ ಚಹಾ ಕುಡ್ಕೋತಾಗಲಿ ಅಥವಾ ಆಫೀಸ್ನಲ್ಲಿ ಕೂತಾಗಲಿ ಒಂದು 5 ಸ್ಪೆಲ್ಲಿಂಗ್ ನೋಡಿದರೆ ಮಿನಿಮಮ್ ಒಂದು 6 ತಿಂಗಳಲ್ಲಿ ನೀವು ಮಿನಿಮಮ್ ಇಲ್ಲಾಂದ್ರೂ ಒಂದು 800 ಸ್ಪೆಲ್ಲಿಂಗನ್ನು ತಿಳ್ಕೊಬೋದು. ಅದು ಹಾಗಾಗಿ ಇದು ಪ್ಯಾಸೇಜ್ ಬಿಡಿಸ್ಲಿಕ್ಕೆ ಹೆಲ್ಪ್ ಆಗ್ತದೆ. ಈ KPSC ಆಗಲಿ, GPST ಆಗಲಿ, ಎಲ್ಲಿ ಹೋದ್ರೂ ಒಂದು ಇಂಗ್ಲೀಷ್ ಸೆಕ್ಷನ್ ಸಂಬಂಧಪಟ್ಟಂತೆ ಒಂದು ಪ್ಯಾಸೇಜ್ ಇರ್ತದೆ. ಪ್ಯಾಸೇಜಲ್ಲಿ ಸವಿವರವಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮಗೇನಪ್ಪ ಅಂದ್ರೆ ವೊಕ್ಯಾಬ್ಯುಲರಿ ನಾಲೆಜ್ ಬೇಕಾಗ್ತದೆ. ದ್ಯಾಟ್ಸ್ ವೈ ನಾನು ಏನಪ್ಪ ಅಂದ್ರೆ ಡೈಲಿ ಪ್ರೊವೈಡ್ ಮಾಡ್ತಾ ಇರ್ತೀನಿ.
Okay, thank you for watching this video. Thank you.